ರೈತ ಸೋದರರಿಗೆ ನವಭಾರತ್ ಫರ್ಟಿಲೈಸರ್ಸ್ ರವರಿಂದ ಹೃದಯಪೂರ್ವಕ ಶುಭಾಶಯಗಳು. ನವಭಾರತ್ ಫರ್ಟಿಲೈಸರ್ಸ್ ರವರ ದೋಸ್ತ್ ಸಿಎಂಎಸ್ ಹರಳುಗಳು ಕೃಷಿ ಕ್ಷೇತ್ರದಲ್ಲಿ ನೂತನ ಅಧ್ಯಾಯಕ್ಕೆ ಶ್ರೀಕಾರ. ಇದು ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಸಲ್ಫರ್ ಜೊತೆ ಕೂಡಿರುವ ದ್ವಿತೀಯ ಪೋಷಕಾಂಶಗಳ ಮಿಶ್ರಣ. ಬೆಳೆಯಲ್ಲಿ ಅಧಿಕ ಇಳುವರಿ ಸಾಧಿಸಲು ಗೊಬ್ಬರಗಳ ಬಳಕೆ ಅತ್ಯಂತ ಪ್ರಮುಖವಾದದ್ದು. ಸಾಮಾನ್ಯವಾಗಿ ವ್ಯವಸಾಯದಲ್ಲಿ ಅಧಿಕವಾಗಿ ಉಪಯೋಗಿಸುವ ಸಾವಯವ ಗೊಬ್ಬರಗಳ ಲಭ್ಯತೆ ಕಡಿಮೆಯಾಗಿರುವುದರಿಂದ ರೈತರು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳಿಗೆ ಮಾರು ಹೋಗಿರುತ್ತಾರೆ. ಸಸ್ಯಗಳು ಆರೋಗ್ಯವಾಗಿ ಬೆಳೆದು ಅಧಿಕ ಇಳುವರಿ ಬರಲು ಸಾರಜನಕ, ರಂಜಕ, ಪೊಟ್ಯಾಷ್ ಗೊಬ್ಬರಗಳ ಜೊತೆ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಸಹ ಸಸ್ಯಗಳಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವ ಪೋಷಕಾಂಶಗಳಾಗಿವೆ. ಕಳೆದ 20 ವರ್ಷಗಳಿಂದ ರೈತರ ಆರ್ಥಿಕಾಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರವನ್ನು ಪೋಷಿಸುತ್ತಿರುವ ಸಂಸ್ಥೆ ನವಭಾರತ್ ಫರ್ಟಿಲೈಸರ್ಸ್ ಲಿಮಿಟೆಡ್. ನವಭಾರತ್ ಫರ್ಟಿಲೈಸರ್ಸ್ ರವರ ವೈಜ್ಞಾನಿಕ ತಾಂತ್ರಿಕತೆಯ ಸಂಶೋಧನೆಯಿಂದ ಹೊಸ ರೂಪ ಪಡೆದಿರುವ ನೂತನ ಉತ್ಪನ್ನ ದೋಸ್ತ್ ಸಿಎಂಎಸ್ ಹರಳುಗಳು. ದೋಸ್ತ್ ಸಿಎಂಎಸ್ ಅಂದರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಜೊತೆ ಹೊಂದಿರುವ ದ್ವಿತೀಯ ಪೋಷಕಾಂಶಗಳ ಮಿಶ್ರಣ. ಬೆಳೆಗಳಿಗೆ ದೋಸ್ತ್ ಸಿಎಂಎಸ್ ಹರಳುಗಳು ಬಳಸುವುದರಿಂದ ಆಗುವ ಉಪಯೋಗಗಳು: ಕ್ಯಾಲ್ಸಿಯಂ ಸಸ್ಯಗಳಲ್ಲಿ ಕಣ ವಿಭಜನೆ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಸಸ್ಯ ಜೈವಿಕ ಕ್ರಿಯೆಯಲ್ಲಿ ಎನ್ಸೈಮ್ಗಳ ಉತ್ಪಾದನೆಯನ್ನ ಹೆಚ್ಚಿಸುತ್ತದೆ. ಸಸ್ಯಗಳಲ್ಲಿ ಹೂವು, ಕಾಯಿ ಹೆಚ್ಚಿಗೆ ಬರಲು ಮತ್ತು ಬಂದಿರುವ ಹೂವು, ಕಾಯಿ ಉದುರದಂತೆ ಇರಲು ಕ್ಯಾಲ್ಸಿಯಂ ಅತ್ಯಂತ ಪ್ರಮುಖವಾದದ್ದು. ಮೆಗ್ನೀಷಿಯಂ ಸಸ್ಯಗಳಲ್ಲಿ ಅತ್ಯಗತ್ಯವಾದ ಜೈವಿಕ ಕ್ರಿಯೆಗಳನ್ನು ಹೆಚ್ಚಿಗೆ ನಡೆಯಲು ಮೆಗ್ನೀಷಿಯಂ ಅತ್ಯವಶ್ಯಕವಾಗಿ ಬೇಕಾಗುತ್ತದೆ. ಸಸ್ಯಗಳಲ್ಲಿ ಕ್ಲೋರೋಫಿಲ್ ಅಂದರೆ ಪತ್ರ ಹರಿತ್ತು ಉತ್ಪಾದನೆಯಲ್ಲಿ ಮೆಗ್ನೀಷಿಯಂ ಪ್ರಮುಖ ಪಾತ್ರ ವಹಿಸುತ್ತದೆ. ಸಸ್ಯಗಳು ಸಮಾನಾಂತರವಾಗಿ ಬೆಳವಣಿಗೆ ಹೊಂದಲು ಮತ್ತು ಸರಿಯಾದ ಸಮಯದಲ್ಲಿ ಪರಿಪಕ್ವತೆ ಹೊಂದಲು ಮೆಗ್ನೀಷಿಯಂ ಸಹಾಯ ಮಾಡುತ್ತದೆ. ಸಲ್ಫರ್ ಸಸ್ಯಗಳಲ್ಲಿ ಇರುವ ಎನ್ಸೈಮ್ಗಳನ್ನು ಎಲ್ಲಾ ಜೀವಕೋಶಗಳಿಗೆ ಮತ್ತು ಸಸ್ಯಗಳ ಎಲ್ಲಾ ಭಾಗಗಳಿಗೆ ಪೂರೈಸಲು ಮುಖ್ಯವಾದ ಪಾತ್ರವನ್ನ ವಹಿಸುತ್ತದೆ. ಸಸ್ಯಗಳ ಜೈವಿಕ ಕ್ರಿಯೆ ಚಟುವಟಿಕೆಗಳಲ್ಲಿ ಪ್ರಭಾವ ಬೀರುತ್ತದೆ. ಇದು ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶಿಫಾರಸು ಮಾಡಿರುವ ಬೆಳೆಗಳು ಭತ್ತ, ಹತ್ತಿ, ಮೆಣಸಿನಕಾಯಿ, ಕಬ್ಬು, ಆಹಾರ ಧಾನ್ಯಗಳು, ತರಕಾರಿಗಳು ಮತ್ತು ತೋಟಗಾರಿಕೆ ಬೆಳೆಗಳಾದ ತೆಂಗು, ಅಡಿಕೆ, ಬಾಳೆ, ಕಾಫಿ, ಶುಂಠಿ. ಪ್ರಮಾಣ: ಎಲ್ಲಾ ಬೆಳೆಗಳಿಗೆ ಮಣ್ಣಿನ ಗುಣಧರ್ಮದ ಆಧಾರದ ಮೇಲೆ ಪ್ರತಿ ಎಕರೆಗೆ 1 ರಿಂದ 4 ಬ್ಯಾಗ್ಗಳು ಮತ್ತು 1 ಹೆಕ್ಟೇರಿಗೆ 5 ರಿಂದ 10 ಬ್ಯಾಗ್ಗಳು ಬಳಸಬೇಕು. ಬಳಸುವ ವಿಧಾನ: ಬೀಜ ಬಿತ್ತನೆ ಮಾಡುವ ಸಮಯದಲ್ಲಿ ಅಥವಾ 20 ರಿಂದ 25 ದಿನಗಳ ಬೆಳೆಗಳಿಗೆ ಇತರ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ಭೂಮಿಗೆ ಉಪಯೋಗಿಸಬೇಕು. ಸೂಚನೆ: ದೋಸ್ತ್ ಸಿಎಂಎಸ್ ಅಂದರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಹರಳು ರೂಪದಲ್ಲಿರುವುದರಿಂದ ತ್ವರಿತವಾಗಿ ಕರಗದೆ ಮಣ್ಣಿನಲ್ಲಿ ಸೇರಿಕೊಂಡು ಪೋಷಕಾಂಶಗಳನ್ನು ನಿಧಾನವಾಗಿ ಸಸ್ಯಗಳಿಗೆ ಅಗತ್ಯವಾದ ಸಮಯದಲ್ಲಿ ಬಿಡುಗಡೆ ಮಾಡುತ್ತದೆ. ಬೆಳೆಗಳಿಗೆ ಬಳಸುವ ಸಮಯದಲ್ಲಿ ಮಾತ್ರವೇ ದೋಸ್ತ್ ಸಿಎಂಎಸ್ ಹರಳುಗಳನ್ನು ಇತರೆ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ಬಳಸಬೇಕು. ಮುಂಚೆಯೇ ಮಿಶ್ರಣ ಮಾಡಿ ಇಡಬಾರದು. ನವಭಾರತ್ ರವರ ಉತ್ಪನ್ನಗಳಿಂದ ವ್ಯವಸಾಯ, ರೈತ ಸೋದರರ ಮನೆಯಲ್ಲಿ ಸಿರಿ ಸಂಪತ್ತಿನ ಫಲಸಾಯ.